ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ರಾಜ್ಯ ಸರ್ಕಾರ ದೃಢ ನಿಲುವು ತಾಳಬೇಕೆಂದು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಇಂದು ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರದಲ್ಲಿ ಕನ್ನಡಿಗರು ಒಂದಾಗಬೇಕಾದ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಇನ್ನು ಆಗಸ್ಟ್ 13ರಂದು ಬೆಳಗಾವಿಗೆ ಆಗಮಿಸಿ ಮುಂದಿನ ಹೋರಾಟದ ರೂಪುರೇಷೆ ಹಾಗೂ ರಾಜ್ಯವ್ಯಾಪಿ ಹೋರಾಟಕ್ಕೆ ಕರೆ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕದ ಪರವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಒಗ್ಗಟ್ಟಿನಿಂದ ಹೋರಾಟ ನಡೆಸಬೇಕು ಅಂತ ಮನವಿ ಮಾಡಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ವಿವಿಧ ಕನ್ನಡ ಪರ ಹಾಗೂ ಸಾಮಾಜಿಕ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಾವೇರಿ ವಿಚಾರದಲ್ಲಿ ಸಮನ್ವಯದ ಹೋರಾಟ ನಡೆಸುವ ಕುರಿತು ಚರ್ಚಿಸಿದರು. ಖುಷಿ ಆಗುತ್ತೆ ನನಗೆ. ಪ್ರತಿ ಸಾರಿ ಎಷ್ಟು ಸಾರಿ ಬೆಳಗಾವಿ ಬಂದ್ರು ಖುಷಿ. ಮಾಧ್ಯಮದವರು ಅಷ್ಟೇ ಪ್ರೀತಿ. ಸುಮಾರು 50 ವರ್ಷದ ಇತಿಹಾಸ ಇದೆ ಇಲ್ಲಿಗೆ ಬರೋದಕ್ಕೆ. ಬೇಕಾದಷ್ಟು ಬಂದಿದ್ದೀನಿ. ಮತ್ತಲ್ಲಿ ಭಾರಿ ದೊಡ್ಡ ಸಭೆಗಳಾಗಿದೆ, ಹೋರಾಟಗಳಾಗಿದೆ. ಬೆಳಗಾವಿ ಅಂತ ಅಂದ್ರೆ ನನಗೆ ಬಹಳ ಪ್ರೀತಿ, ಅಭಿಮಾನ ಮತ್ತು ಗಡಿನಾಡಿನ ಜನ ಶಕ್ತಿವಂತರು. ಅವರಿಗೆ ನಾವು ಕರೆದಾಗ್ಲೆಲ್ಲ ನಾನು ಬರ್ತೀನಿ. ಅವರಿಗೆ ಬಹಳ ಅತ್ಯಂತ ಗೌರವದಿಂದ ಬರ್ತೀನಿ. ಬಹಳ ವರ್ಷ ಪಾಪ ತಮಗೆಲ್ಲ ಗೊತ್ತಿರಬೇಕು, ಆ ಹಿಂದೆ ಹೋರಾಟಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕನ್ನಡ ಉಳಿಸೋದಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ. ನಾನು ಅವ್ರ ಜೊತೆಲೂ ಇದ್ದೀನಿ, ಈಗಲೂ ನಿಮ್ ಜೊತೆಲೂ ಇದ್ದೀನಿ. ಮುಂದೇನು ಈ ಬೆಳಗಾವಿನ ಪ್ರಶ್ನೆ ಬಂದಾಗ ನಾನು ಮೊದಲನೇವನಾಗಿ ಇರ್ತೀನಿ. ಇದು ಬಹಳ ನೋವಿನ ಪ್ರಸಂಗ ಅಂತಂದ್ರೆ, ಇದುವರೆಗೂ ನಾನು ನೋಡಿದ್ದೀನಿ ರಾಜಕಾರಣಿಗಳಿಗೆ, ಅವು ಯಾವುದೇ ಪಾರ್ಟಿಯವರಾಗಿರ್ಲಿ, ಬೆಳಗಾವಿ ಗಡಿನಾಡು ಸಮಸ್ಯೆಗಳು, ಬೆಳಗಾವಿಯ ಪ್ರಶ್ನೆ ಯಾವುದು ಅವ್ರಿಗೆ ಬೇಕಾಗಿಲ್ಲ, ಒಬ್ಬರಿಗೂ ಬೇಕಾಗಿಲ್ಲ. ಅವ್ರಿಗೆ ಆದಂತ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ಬೆಳಗಾವಿ ಇವತ್ತೇನಾದರೂ ಕನ್ನಡ ಉಳಿಸಿದ್ರೆ ಅದು ಕನ್ನಡ ಪರ ಸಂಘಟನೆಗಳು ಸಂಪೂರ್ಣ, ಅವು ಯಾರೇ ಆಗಿರ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಂದು ತೊಂದರೆ ಆಯ್ತು ಅಂದ್ರೆ ಬೀದಿಗೆ ಬರ್ತಾರೆ. ಒಂದು ಅವ್ರು ಇರೋದ್ರಿಂದ ಎಷ್ಟು ಶಕ್ತಿ, ಒಬ್ಬ MLA ಆಗಲಿ, ಒಬ್ಬ ಪಾರ್ಲಿಮೆಂಟ್ ಸದಸ್ಯರಾಗ್ಲಿ, ಒಬ್ಬ ರಾಜ್ಯಸಭಾ ಸದಸ್ಯರಾಗ್ಲಿ ಬೀದಿಗೆ ಬಂದು ಬೆಳಗಾವಿಯಲ್ಲಿ ಹೋರಾಟ ಮಾಡೋದನ್ನ ನಾನು ನೋಡಲೇ ಇಲ್ಲ. ಹೇಳಿ ನಿಮ್ಮ ಮನೆ ಉದ್ಧಾರ ಆಗುತ್ತೆ, ನಿಮ್ಗೆ ಅವ್ರ ಅಪ್ಪನ ಮೀರಿಸ್ಬಿಟ್ರಿ, ಹೊಪ್ಲೆಸ್ ಅಲ್ಲ, ನಾಚಿಕೆ ಆಗುತ್ತೆ. ಇವ್ರು ಮಂತ್ರಿಗಳಾಗಿರೋ ಬದಲು ಒಂದು ದಿನ ಮಾತಾಡಿ ಅಥವಾ ನಾ ರಾಜ್ಯ ಕೊಡ್ತೀನಿ ಸ್ಥೈರ್ಯ ಶಕ್ತಿ ಬಂದೇ ಹೋಯ್ತು. ನಮ್ಮ ರಾಜ್ಯ ದುರ್ದೈವ. ಒಂದ್ ಕಾಲದಲ್ಲಿ ನಮ್ಮ ರಾಜ್ಯದಿಂದ ಅದ್ಭುತವಾದಂತ ವ್ಯಕ್ತಿಗಳು ಆಯ್ಕೆ ಆಗ್ತಾ ಇದ್ರು. ಇದರ ಹುಡುಗಾಟ ಆಗಿದೆ. ಅಪ್ಪ ಮಂತ್ರಿ, ಮಗ MLA, ಸೊಸೆ ಬರೀದೆ ಹಂಚಿಕೊಂಡಿದ್ದಾರೆ. ಫ್ಯಾಮಿಲಿ ಇದು ಹಂಚಿಕೊಂಡಿದ್ದಾರೆ. ನಾನು ಕನ್ನಡ ಪರ ಸಂಘಟನೆಗಳು ಹೇಳ್ತೀನಿ, ನೀವು ಭದ್ರವಾಗಿ ಹೋರಾಟ ಮಾಡಬೇಕು. ಜಾತಿ ಗೀತಿ ಯಾವ್ದು ಇಟ್ಕೊಳ್ಳೋಕೆ ಕೂಡದು. ಒಂದೇ ಜಾತಿ, ಕನ್ನಡ ಜಾತಿ. ಕನ್ನಡ ಬಿಟ್ಟು ಯಾವ ಜಾತಿ ಕನ್ನಡ. ನಾನು ನನ್ನ ಮಗಳು ಮನೆಗೆ ಇವರು ಬಂದಿದ್ರು, ಏನ್ ಬರೆಸ್ಬೇಕು ಜಾತಿ ಕೇಳಿದ್ರೆ ಕನ್ನಡ ಜಾತಿ ಅಂತ ಬರೆಸಿ ಕಳಿಸಿ ಅಂತ ಹೇಳಕತ್ತೀನಿ. ಏನತ್ತೆ ಕನ್ನಡ ಜಾತಿ, ಇದರಲ್ಲಿ ಬೇರೆ ಜಾತಿಗಳನ್ನ ಹೇಳ್ಕೊಂಡು
ಜಾತಿಗೊಬ್ಬ ಮಂತ್ರಿ, ಜಾತಿಗೊಬ್ಬ ಇದು. ಅಯ್ಯೋ ಕರ್ಮವೇ, ಈ ರಾಜ್ಯ ಆದದ್ದು ಭಾಷಾವರ ಪ್ರಾಂತ್ಯ, ಜಾತಿವಾರ ಪ್ರಾಂತ. ಈಗ ಅದು ಜಾತಿವಾರ ಪ್ರಾಂತ್ಯ ಆಗ್ಬಿಟ್ಟಿದೆ. ಭಾಷಾವಾರ ಪ್ರಾಂತ್ಯ 1956 ನವೆಂಬರ್ 1 ಭಾಷಾವಾರ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ಆವತ್ತಿನ ಮೊದಲನೇ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡ್ತಾರೆ. ಕೆಂಗಲ್ ಹನುಮಂತ ಎದುರು ಇರ್ತಾರೆ, ನಿಜಲಿಂಗಪ್ಪನವ್ರು ಇರ್ತಾರೆ, ಕಡಿದಾಳ ಮಂಜಪ್ಪ ಇರ್ತಾರೆ. ಈಗ ಕಾವೇರಿ ಹೋರಾಟ ಯಾವ ರೀತಿ ಇದೆ? ಕಾವೇರಿ ಮತ್ತು ಬೆಳಗಾವಿ ಕಾಂಗ್ರೆಸ್ ಬಗ್ಗೆ ಏನಿದೆ ಅದನ್ನು ಸ್ವಲ್ಪ ಅದೇ ಸ್ವಲ್ಪ ಇದು ನಮ್ಮ ಬಾಲ್ಡ್ರು ನಾನು ಸುಮಾರು ಒಂದ್ ನಿಮಿಷ ದಯಮಾಡಿ ಸ್ವಲ್ಪ ಕೇಳಿ. ಇದೇ ಕಾರಣಕ್ಕೆ ಪ್ರತ್ಯೇಕ ರಾಜ್ಯ ಕೇಳ್ತಾರೆ. ನಾನು ಈ ಭಾಗದ ಜನ ಕೇಳ್ತಾರೆ. ಒಂದು 1967 ನಾನು ಅಸೆಂಬ್ಲಿ ಮೆಂಬರು. 1967 ವೀರೇಂದ್ರ ಪಾಟೀಲ್ ಸರ್. ನೀವು ಹುಟ್ಟಿದ್ರಿಲ್ವೋ, ನಿಮ್ ತಂದೆಯವ್ರು ಹುಟ್ಟಿದ್ರಿಲ್ವೋ ಗೊತ್ತಾಯ್ತಲ್ಲ, ಅದಿರ್ಲಿ. ಆದ್ರಿಂದ ತಮ್ಮ ನಾನು ಅದು ಬೇಡ ಇದು ಬೇಕು ಅಂದ್ರೆ ಇದನ್ನ ಹೇಳೋಣ, ತಪ್ಪೇನಿಲ್ಲ. ಕಾವೇರಿ ಮತ್ತು ಯಾವ್ದು ಬೇಕು ಅದನ್ನ ಕಾವೇರಿ ಹೇಳ. ಮತ್ತು ಬೆಳಗಾವಿ ಪಾಲಿಕೆ ಬಂದು. ಹೌದು ಹೇಳ. ಅದು ನಗರ ಪಾಲಿಕೆ ಒಂದು ಸೀಮಿತ ಆಗುತ್ತೆ. ಇಡೀ ರಾಜ್ಯ ಕಾವೇರಿ ಅಖಂಡ ಕರ್ನಾಟಕ ಬಂದಂದಾಗ ಅದಕ್ಕೆ ಇಡೀ ರಾಜ್ಯ ಸೇರ್ಬೇಕು, ಗೊತ್ತಾಯ್ತಾ? ಕಾವೇರಿ ನೀರು ನಿರ್ವಹಣಾ ಸಮಿತಿ ಈಗ ಮೊನ್ನೆ ವಿರೋಧ ಪಕ್ಷದವರೆಲ್ಲ ಕರೆದಿದ್ರು. ಏನಾಯ್ತು ಅಲ್ಲಿ? ವಿರೋಧ ಪಕ್ಷದವರಿಗೆ DK ಶಿವಕುಮಾರ್ ಅವರು ಮ್ಯಾಜಿಕ್ ಮಾಡ್ಬಿಟ್ರು. ಬಹಳ ಬುದ್ಧಿವಂತಿಕೆಯಿಂದ ಮಳೆ ಬಂತು, ನೀರಿತ್ತು ಅನ್ನೊಂದ ತಕ್ಷಣ ಎಲ್ಲರೂ ಒಬ್ರಿಗೊಬ್ರು ತಬ್ಕೊಂಡ್ಬಿಟ್ರು. BJP ಅವ್ರನ್ನ ತಬ್ಗಳದು, ಇವ್ರು ತಬ್ಗಳದೇ ಟಿವಿಲಿ ಬಂತು, ಇವರಿಗೆ ಅಂತ ಮ್ಯಾಜಿಕ್. ಆ ಕಡೆ ಅವ್ರು ಕೇಳ್ತಾರೆ, ಕೇಳಿದ ತಕ್ಷಣ ಅಲ್ಲೇ ತಕ್ಷಣ ಹಿಂಗಂದು ಲಾಡು, ಈ ಕಡೆ ಅವ್ರು ಕೇಳ್ತಾರೆ ಕುಂಬಳಕಾಯಿ. ಎಷ್ಟು ಬೇಗ ಮ್ಯಾಜಿಕ್ ಆಗೋಯ್ತು ಅಂದ್ರೆ, ಇದು ಮ್ಯಾಜಿಕ್ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್. ಮ್ಯಾಜಿಕ್ ಗೊತ್ತು, ನಾನು ಬಹಳ ವರ್ಷ ಬಂದೆ ಮ್ಯಾಜಿಕ್ ಮುಖ್ಯಮಂತ್ರಿ. ಈಗೇನು ನಿಮ್ದು ಕಬಿನಿಯಿಂದ ನೀರಿರೋದು, ಕಾವೇರಿಯಿಂದ ಅಲ್ಲ. ಡಿಸ್ಪೋರ್ಟ್ ಇರೋದು ಬಂದೆ ಒಂದ್ ನಿಮಿಷ. ಇದು ಸ್ವಲ್ಪ ಪ್ರಿಯಂಬಲ್ದು ದಯವಿಟ್ಟು ಯಾವತ್ತು ಈ ತರ ಇರಲ್ವಲ್ಲ, ಯಾಕೆ ಹಿಂಗೆ ಇವತ್ತು ಒಂದು ಬಹಳ ಒತ್ತಾಯ ಮಾಡ್ತಾ ಇದ್ದೀನಿ. ಒಂದು ಕಬಿನಿ ಇರೋದು ಡಿಸ್ಪ್ಯೂಟ್ ಇಲ್ಲ, ಕಾವೇರಿ ಡಿಸ್ಪ್ಯೂಟ್ ಇರೋದು. ನೀವು ಕಬಿನಿ ನೀರ್ ಬಿಟ್ಟು ಅಂತ ಅಂದ್ಬಿಟ್ಟು ಬುರ್ಡೆ ಹೊಡೆದ್ರೆ ಒಪ್ಕೊಂಡ್ರು. ಆದ್ರಿಂದ ನಮಗೆ ಕಾವೇರಿ ಮುಖ್ಯಮಂತ್ರಿ ಹೇಳೋದ್ರಲ್ಲಿ ನಂಬಿಕೆ ಇಲ್ಲ. ಇವತ್ತು ತಮಿಳುನಾಡಿನಲ್ಲಿ DMK ಅವರು ADMK ಅವರು ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ನೀರಿಲ್ಲ ಕೊಡೋ ಪ್ರಶ್ನೆನೇ ಇಲ್ಲ. ಮೇಕೆದಾಟು, ಯಾರು ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದವರು? DK ಶಿವಕುಮಾರ್ ಉದ್ದಕ್ಕೆ ಪಾದಯಾತ್ರೆ ಮಾಡಿದ್ರು. ಈಗ ಮೇಕೆದಾಟಿಗೆ ಪಾರ್ಲಿಮೆಂಟ್ ನಲ್ಲಿ ನಿಮ್ಗೆ ಹೇಳಿದ್ರು, ಯಾರ ಅನುಮತಿ ಬೇಕಾಗಿಲ್ಲ, ನೀವು ಮೇಕೆದಾಟು ಮಾಡಿ ಅಂತ. ನೀವು ಮೇಕೆದಾಟು ಮಾಡೋದಕ್ಕೆ ಏನ್ ಮಾಡಿದೀರಿ ಅಂತ ನಿಮ್ಮಲ್ಲಿ ಏನು ಕಾಣ್ತಾ ಇಲ್ಲ. ಬೆಳಗಾವಿ ಉಳಿಸ್ಬೇಕು, ಹಂಗಂದ್ರೆ ಇಡೀ ಬೆಳಗಾವಿಯ ಸಮಗ್ರತೆಯನ್ನ ಉಳಿಸ್ಬೇಕು ಅನ್ನೋದೇ ಈ ಅಖಂಡ ಕರ್ನಾಟಕ ಬಂದ್ಗೆ ಇಲ್ಲಿಂದ ಶಕ್ತಿ. ಬೆಳಗಾವಿ ಉಳಿಬೇಕು. ಬೆಳಗಾವಿ ಮಹಾನಗರ ಪಾಲಿಕೆ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಿರ್ಣಯ ಮಾಡಬೇಕು.